ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ರಾಶಿ ಬದಲಾವಣೆ ಹಾಗೆ ಸ್ಥಾನಪಲ್ಲಟವನ್ನು ಮುಖ್ಯ ವಿದ್ಯಮಾನ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಗ್ರಹಗಳ ನಕ್ಷತ್ರ ಬದಲಾವಣೆ ಕೂಡ ಬಹಳಷ್ಟು ಬದಲಾವಣೆಗೆ ಕಾರಣವಾಗುತ್ತೆ. ಹಾಗೆ ಗ್ರಹಗಳ ನಕ್ಷತ್ರ ಬದಲಾವಣೆಗೆ ಮುಂದಾದಾಗ ಹಲವು ರೀತಿಯ ಶುಭ ಹಾಗೂ ಅಶುಭ ಯೋಗಗಳು ಕೂಡ ಉಂಟಾಗ್ತವೆ. ಸದ್ಯ ಈಗ ಶುಕ್ರ ರೇವತಿ ನಕ್ಷತ್ರಕ್ಕೆ ಚಲಿಸ್ತಿದ್ದಾನೆ. ಮಾರ್ಚ್ 15ರಂದು ಶುಕ್ರ ತನ್ನ ನಕ್ಷತ್ರವನ್ನು ಬದಲಾಯಿಸ್ತಾನೆ. ಶುಕ್ರನನ್ನು ಸಂತೋಷ, ಸಂಪತ್ತು, ಪ್ರೀತಿ, ಐಷಾರಾಮಿ ಮತ್ತು ಸಮೃದ್ಧಿಯ ಅಂಶ ಅಂತ ಪರಿಗಣಿಸಲಾಗತ್ತೆ. ಶುಕ್ರನನ್ನು ಒಂದು ನಿರ್ದಿಷ್ಟ ನಕ್ಷತ್ರಕ್ಕೆ ಶುಕ್ರ ಪ್ರವೇಶ ಮಾಡಿದಾಗ ಅದು ಬಹುತೇಕ ಎಲ್ಲ ರಾಶಿಗಳ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಶುಕ್ರನ ನಕ್ಷತ್ರ ಬದಲಾವಣೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬದಲಾವಣೆಗೆ ಕಾರಣವಾಗುತ್ತೆ. ಆರ್ಥಿಕ ವಿಚಾರಗಳಿಂದ ಹಿಡಿದು ಕೌಟುಂಬಿಕ, ವ್ಯಾಪಾರ, ವ್ಯವಹಾರ ಹಾಗೆ ವೈಯಕ್ತಿಕ ಬದಲಾವಣೆಗಳಿಗೆ ಇದು ಕಾರಣವಾಗುತ್ತೆ. ಹಾಗೆ ಮತ್ತೆ ಕೆಲವು ರಾಶಿಗಳಿಗೆ ಇದೇ ವಿಚಾರದಲ್ಲಿ ಅಶುಭಕಾರಕವೂ ಆಗಿರುತ್ತೆ. ಹಾಗಾದರೆ ಈ ಶುಕ್ರನು ತನ್ನ ನಕ್ಷತ್ರ ಬದಲಾಯಿಸುವುದು ಯಾರಿಗೆಲ್ಲ ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೇಷರಾಶಿ. ರೇವತಿ ನಕ್ಷತ್ರಕ್ಕೆ ಶುಕ್ರ ಚಲನೆಯಿಂದ ಮೇಷರಾಶಿಯವರಿಗೆ ಅನುಕೂಲವಾಗಲಿದೆ. ಅನುಕೂಲ ಅನಾನುಕೂಲನ. ಮೇಷರಾಶಿ. ರೇವತಿ ನಕ್ಷತ್ರಕ್ಕೆ ಶುಕ್ರನ ಚಲನೆಯಿಂದ ಮೇಷರಾಶಿಯವರಿಗೆ ಅನಾನುಕೂಲವಿದೆ. ನಿಮ್ಮ ಅತಿಯಾದ ಖರ್ಚುಗಳು ಆರ್ಥಿಕವಾಗಿ ನಿಮಗೆ ಹಾಗೂ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಈ ಸಮಯದಲ್ಲಿ ಐಷಾರಾಮಿ ಮತ್ತು ಸಂತೋಷಗಳಿಗಾಗಿ ಅತಿಯಾದ ಖರ್ಚು ನಿಮ್ಮ ಕುಟುಂಬದ ಹಣಕಾಸಿನ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ. ಈ ಸಮಯದಲ್ಲಿ ವ್ಯವಹಾರ ಸಂಬಂಧವಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅನಗತ್ಯ ಖರ್ಚುಗಳಿಂದ ನಿಮ್ಮ ಹಣಕಾಸಿನ ಸ್ಥಿತಿಯೂ ಕೂಡ ನೀವು ಅಂದುಕೊಂಡ ರೀತಿಗಿಂತ ಸಮಸ್ಯೆಯನ್ನು ತಂದುಕೊಡಬಹುದು. ಸಾಲದ ಪ್ರಮಾಣ ಏರಿಕೆಯಾಗುವ ಕಾರಣದಿಂದ ನಿಮಗೆ ಚಿಂತೆಗಳು ಕಾಡುತ್ತೆ. ಹಾಗೆ ಅನಾರೋಗ್ಯ ಸಂಬಂಧಿತ ವಿಚಾರದಲ್ಲೂ ನಿಮಗೆ ಅನಿರೀಕ್ಷಿತ ಫಲಿತಾಂಶಗಳು ಸಿಗದೇ ಇರಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಸಂಚಾರ ಅವರ ಅದೃಷ್ಟದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಪರಿಣಾಮವಾಗಿ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತವೆ. ಒಂದು ಯೋಜನೆ ಪೂರ್ಣಗೊಳ್ಳುವ ಹಂತದಲ್ಲಿ ನೀವು ವಿಳಂಬವನ್ನು ಎದುರಿಸ್ತೀರಿ. ಇದು ಸಂಭಾವ್ಯವಾಗಿ ಆರ್ಥಿಕ ನಷ್ಟಗಳಿಗೆ ಕಾರಣವಾಗುತ್ತೆ. ಹೊಸ ಉದ್ಯೋಗ ಹುಡುಕ್ತಾ ಇದ್ದ ಮಂದಿಗೆ ಅಥವಾ ನಿರುದ್ಯೋಗಿಗಳು ಮತ್ತಷ್ಟು ಕಠಿಣ ದಿನಗಳನ್ನು ಎದುರಿಸ್ತಾರೆ. ಪೂರ್ವಜರ ಆಸ್ತಿ ವಿಚಾರದಲ್ಲೂ ಕೂಡ ನಿಮಗೆ ಸಂತೋಷಕ್ಕಿಂತ ದೊಡ್ಡ ನೋವುಗಳು ಕಾಡುವಂಥದ್ದು. ಹೊಸ ವಿವಾದಗಳಿಗೆ ನೀವು ತೆರೆದುಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಶುಕ್ರನ ನಕ್ಷತ್ರ ಬದಲಾವಣೆ ಮಿಶ್ರ ಫಲಕ್ಕೆ ಕಾರಣವಾಗ್ತಾ ಇದೆ. ನೀವು ಅಂದುಕೊಂಡ ಕೆಲಸಗಳಲ್ಲಿ ನಿಧಾನಗತಿಯನ್ನು ಕಾಣಬಹುದು, ಫಾಸ್ಟ್ ಇರಲ್ಲ. ಹಾಗೆ ಬಹು ಸಮಯದಿಂದ ಉಳಿತಾಯ ಮಾಡಿದ್ದಂಥ ಹಣ ನಿಮಗೆ ಕೈಗೆ ಸೇರದೇ ಇರಬಹುದು, ಸ್ವಲ್ಪ ಲೇಟ್ ಆಗಬಹುದು ಬರುವಂಥದ್ದು. ಅನಿರೀಕ್ಷಿತ ಅಥವಾ ಗುಪ್ತ ಕಾರಣಗಳಿಂದಾಗಿ ವ್ಯಾಪಾರ ಉದ್ಯಮಗಳು ಗಮನಾರ್ಹ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ಪೂರೈಸಲು ನೀವು ನಿಮ್ಮ ಉಳಿತಾಯ ಮಾಡಿದಂಥ ಹಣವನ್ನೇ ಖರ್ಚು ಮಾಡಬೇಕಾಗತ್ತೆ. ಹೊಸದಾಗಿ ನೀವು ಸಾಲ ಮಾಡಬೇಕಾಗೂ ಕೂಡ ಬರಬಹುದು. ಇನ್ನು ಧನುರಾಶಿ. ಧನುರಾಶಿಯ ಮೇಲೆ ಶುಕ್ರನ ಪ್ರಭಾವ ಹಲವು ರೀತಿಯ ಸಮಸ್ಯೆಗಳನ್ನು ತರುತ್ತೆ. ಮನೆಯ ವಿಚಾರದಲ್ಲಿ ನಿಮಗೆ ಹಣಕಾಸಿನ ಒತ್ತಡ ಹೆಚ್ಚಾಗುತ್ತೆ. ವಾಹನಕ್ಕೆ ಸಂಬಂಧಿಸಿದ ವಿಚಾರವಾಗಿ ಅಡ್ಡಿಗಳು ಎದುರಾಗೋದನ್ನು ನೀವು ಕಾಣಬಹುದು. ಹಾಗೆ ಅನಗತ್ಯ ವೆಚ್ಚಗಳಿಂದ ನಿಮ್ಮ ಆರ್ಥಿಕ ವಿಚಾರ ಫಲ ಕೊಡದೇ ಇರಬಹುದು. ದೂರ ಪ್ರಯಾಣಗಳು ನೀವು ಬಯಸಿದಂತಹ ಲಾಭ ಅಥವಾ ಫಲಿತಾಂಶವನ್ನು ನೀಡದೇ ಇರಬಹುದು. ಈ ಇಷ್ಟು ರಾಶಿಗಳು ಯಾವುದೆಲ್ಲ ಧನುರಾಶಿ, ಸಿಂಹರಾಶಿ, ಕರ್ಕಾಟಕ ರಾಶಿ ಮತ್ತು ಮೇಷರಾಶಿ. ಈ 4 ರಾಶಿಯವರು ಕೂಡ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ ಈ ಮಾರ್ಚ್ 15ರಿಂದ. ಯಾಕಂದರೆ ಸಂಕಷ್ಟ ಹೆಚ್ಚಾಗುತ್ತೆ. ಶುಕ್ರನ ನಕ್ಷತ್ರ ಬದಲಾವಣೆ, ರೇವತಿ ನಕ್ಷತ್ರಕ್ಕೆ ಶುಕ್ರ ಸಂಚಾರ ಮಾಡೋದ್ರಿಂದ ಈ 4 ರಾಶಿಯವ್ರಿಗೂ ಕೂಡ ಸಂಕಷ್ಟ ಹೆಚ್ಚಾಗುತ್ತೆ. ಬಹಳ ಹುಷಾರಾಗಿರಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.